ಸಕ್ಕತ್ ಗೇಮ್ ಕೊಡೋ ಮಾತ್ರ ಸುಮ್ಮನೆ ಕಣ್ ಕಟ್ಟಂಗಿತ್ತಲ್ವಾ. Forget the game man, look at the TV low, the brilliant color, triluminous display, 30 inches ಇರ್ಬೋದಲ್ವಾ? ಎಷ್ಟು ಕೊಟ್ಟೆ? ಅದೆಲ್ಲ ಬಿಡೋ ಸುಮ್ನೆ ನೀನು. ಕಾನ್ಸಂಟ್ರೇಟ್ ಗೇಮ್ ಅಲ್ಲಿ ಮಾಡೋ. ಎಷ್ಟು ರಿಯಾಲಿಟಿ ಇತ್ತಲ್ವಾ ಎಲ್ಲ. ಸುಮ್ನೆ ನಿನ್ ಕಣ್ಮುಂದೆ ತಂದು ನಿಲ್ಸಂಗಿತ್ತು ಗೊತ್ತಾ. ಸುಮ್ನೆ ನನ್ನ ಹತ್ರ ಮಾತ್ರ ಕಣ್ಣು ಇರ್ತಾ ಇದ್ರೆ ಎತ್ತಂಗೆ ತಲೆ ಮೇಲೆ ಆಗ್ತಿದೆ. ಆಗ್ತಿದೆ. ಅವತ್ತು ಪ್ರಿನ್ಸಿಪಲ್ ಅಪ್ಪನಿಗೆ ಕಾಲ್ ಮಾಡಿದಾಗ ಆಗ್ತಿದೆ ಅಲ್ಲ ಡ್ಯಾನ್ಸ್. ಅದೆಲ್ಲ ಬಿಡೋ ಸುಮ್ನೆ. ಅದು ನೀನು ನಾನು ಮತ್ತೆ ಪ್ರಿನ್ಸಿಪಲ್ ಮಧ್ಯಾಹ್ನ ನಡೆದಿತ್ತು. ಓಕೆನಾ, ಇವಾಗ ಅದನ್ನೇ ಯೋಚನೆ ಮಾಡ್ತೀಯಾ? ನಿನ್ಗೆ ಏನ್ ಬೇಕು ಹೇಳೋ ಮಚ್ಚ? ಕೊಡ್ಸದ ಯಾವಾಗ ಬೇಕಾದ್ರೂ ಮನೆಗ್ ಬಾ, ನಾವ್ ಗೇಮ್ ಆಡೋದ. ಎಷ್ಟೊಂದ್ ಲೆವೆಲ್ಸ್ ಇದೆ ಮಾತ್ರ ಕಂಪ್ಲೀಟ್ ಮಾಡಕ್ಕೆ. ಸುಮ್ನೆ ಹಂಗೆ ಅದು ಎಕ್ಸೈಟಿಂಗ್ ಗೇಮ್ ಅಲ್ವಾ. ಬಟ್ ಅದಕ್ ಮುಂಚೆ ತಿಂಡಿ ತಿನ್ನದ. ಅಪ್ಪ ತಂದೆ ಸ್ವಲ್ಪ ಓವರ್ ಆಕ್ಟ್ ಮಾಡೋದು ನಿಲ್ಸಿ. ಕೊಡೋ, ಇನ್ನೊಂದ್ ಸ್ವಲ್ಪ ಹಾಕೋ ಬರ್ತೀನಿ. ನೋ ಅಲ್ಲ, ಅಪ್ಪಂಗ್ ಹುಷಾರಿಲ್ಲ, ಅಮ್ಮಂಗ್ ಹೆಲ್ಪ್ ಮಾಡಕ್ ಹೋಗ್ಬೇಕು. ಸುಮ್ಮನೆ ಇರಪ್ಪ ತಂದೆ. ಸುಮ್ನೆ ಯಾವಾಗ ನೋಡಿದ್ವಿ. ಹೀರೋ ಬಂದೆ. ನೋ ಅಲ್ಲ, ಒಂದ್ 5 ನಿಮಿಷ ಕಾಲ್ ಬರ್ತದೆ. ಒಂದ್ 5 ನಿಮಿಷ ಹೀರೋ ಬಂದೆ. ಯಾವಾಗ ನೋಡಿದ್ರು. ಹಲೋ ಹಲೋ ಅಭಿ. ಹಲೋ ಅಪ್ಪ. ಹಲೋ ಅಭಿ, ಹೇಗಿದ್ಯೋ? ಚೆನ್ನಾಗಿದ್ಯಾ? ಅಯ್ಯೋ, ಇನ್ನೂ 3 ವರ್ಷ ಬಿಟ್ಟು ಫೋನ್ ಮಾಡ್ದಂಗ್ ಮಾತಾಡ್ತಿದ್ದಲ್ಲಪ್ಪ. ನಿನ್ನೆ ತಾನು ಫೋನ್ ಮಾಡ್ದೆ. ಹೇಳೋ, ಚೆನ್ನಾಗಿದ್ದೀನಿ. ಸರಿ 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 ಸರಿ. ಅಲ್ಲೇನ್ ಶಬ್ದ ಬರ್ತಿದೆ ಅಲ್ವಾ? ಏನ್ ಮಾಡ್ತಿದ್ಯಾ? ಅದು ನನ್ಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ಸೊ ಅದಕ್ಕೆ ಕೋಲ್ಕತ್ತಾಗೆ ಅರ್ಜೆಂಟ್ ಆಗಿ ಫ್ಲೈಟ್ ಹಿಡಿಬೇಕಾಗಿತ್ತು. ಅದಕ್ಕೆ ರೆಡಿ ಆಗ್ತಿದ್ದೆ ನಾನು. ಬುದ್ಧಿದ್ಯಪ್ಪ ನಿನ್ಗೆ? ಯಾರಾದ್ರೂ ಅರ್ಜೆಂಟ್ ಟೈಮಲ್ಲಿ ಫೋನ್ ಮಾಡ್ತಾರಾ? ನೀ ಹೇಳು, ನಿನ್ಗಿಂತ ಏನ್ ಇಂಪಾರ್ಟೆಂಟ್ ಇದೆ ನನಗೆ? ಇವಾಗ ಹೇಳು. ಇವಾಗ್ಲೇ ಆ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀನಿ. ಹೇಳು ಇವಾಗ್ಲೇ. ಆಯ್ತಪ್ಪ, ಸರಿ ಬಿಡು. ಅದೆಲ್ಲ ಬಿಡು. ಕಾಲೇಜ್ ಲೇಟ್ ಆಗಿಲ್ವಾ ನಿನ್ಗೆ? ಕಾಲೇಜಾ? ಅದೇನ್ ಪರವಾಗಿಲ್ಲ ಬಿಡು, ಹೊಡ್ತೀನಿ. ಅಯ್ಯೋ, ಮತ್ತೆ ನಿಂಗೆ ಹೇಳ್ದೆ, ನನ್ ಮಾತು ಕೇಳಿದೆ ನೀವು. ನಿಂಗೊಂದು BMW ಕಾರ್ ಕೊಡಿಸ್ತೀನಿ ಅಂತ ಕೇಳಿದೆ ನನ್ ಮಾತು ನೀನು. BMW ಕಾರು? ಯಾಕೆ? ಹಂಗೆ ಒಂದು ಹೆಲಿಕಾಪ್ಟರ್ ತಂದು ಕೊಟ್ಬಿಡು, ಹಂಗೆ ಕಾಲೇಜ್ ಮೇಲೆ ನಿಲ್ಲಿಸ್ಬಿಡ್ತೀನಿ. ಇಲ್ಲಿಂದ ಕಾಲೇಜಿಂದ 500 ಮೀಟರ್ ಕೂಡ ಇಲ್ಲ. ನೀ ಸೂಪರ್. ನೀನು ಸಕ್ಕತ್ತಾಗಿ ಜೋಕ್ ಮಾಡ್ದೆ ಕಣ. ನೀನು ಸೂಪರ್. ನೀನು ಸಕ್ಕತ್ತು ನೀನು. ಅಯ್ಯೋ, ಸರಿ ನೀನ್ ಹೇಗಾದ್ರು ಬಸ್ಸಲ್ಲಿ ಹೋಗು, ಕಾರಲ್ಲಿ ಹೋಗೋದು. ಆದ್ರೆ ನನಗೊಂದು ಹೊಸ ಗೇಮ್ ತಗೊಳಕ್ಕೆ ದುಡ್ಡು ಕಳಿಸ್ಬಿಡು. ನೀನ್ ಜಾಸ್ತಿ ಗೇಮ್ ಆಡಬೇಡ. ಗೇಮ್ ಈಚೆ ಬಾ ನೀನು. ಟೈಮ್ ಆಯ್ತು ಕಣು. ಒಂದ್ 5 ನಿಮಿಷ ನೀರು ಕುಡಿದು ಬಿಡ್ತೀನಿ. ಥ್ಯಾಂಕ್ಸ್, ಕೊಡು. ಬಾ. ಓಕೆ, ಕಾಲೇಜ್ ಟೈಮ್ ಆಯ್ತು, ಹೊರಡ. ಕಮಾನ್, 3-4 ತಗೊಂಡು ಹೀಗೆ ಬರಲ್ಲ. ಹೀಗೆ ನಿನಗ್ ಬಿಡು, ಯಾನ್ ಬೆಟ್ಟ ಹಾಕೊಂಡ್ರೆ ಹುಡುಗಿರು ಬೀಳ್ತಾರೆ. ನನ್ಗೆ ನೀನ್ ಹೇಳ್ತಾ ಇರೋದನ್ನ ನೋಡಿದ್ರೆ ಇನ್ನೂ ಕಾಲೇಜ್ ಬರ್ತಾರಂಗ ಅನ್ನಿಸ್ತಿಲ್ಲ ಅಲ್ವಾ? ನಿನ್ಗೇನು ಇವಾಗ ಸಿಗ್ಬೇಕು ತಾನೆ? ಸಿಗ್ತೀನಿ. ನೀ ಎಲ್ಲಿದ್ದೆ ಅಲ್ಲೇ ಬಂದು ಸಿಗ್ತೀನಿ. ಸಿಗ್ಲಿಲ್ಲ ಅಂದ್ರೆ ಗೊತ್ತು ತಾನೆ. ಸುಮ್ಮನೆ ಗನ್ ಎತ್ತಿಸಿ ನಂಗೆ. ಆಯ್ತಾಯ್ತು, ಸುಮ್ಮನೆ ಆಯ್ತು. ಓಕೆ, ನನಗೂ ಟೈಮ್ ಆಯ್ತು, ಕಾಲೇಜ್ ಹೋಗ್ತೀನಿ. ಟೈಮ್. கேட்டா வரும். ಎದಳು ಎದಳು, ಎದಳು.
ಎಲ್ಲಿದ್ದೀನಿ ಎಲ್ಲಿದ್ದೀನಿ? ಯಾರೋ ನೀವಲ್ಲ? ಏಯ್ ನನ್ನ ಯಾಕೋ ಕಟ್ಟಾಕಿದ್ದೀರಾ? ಏಯ್ ಯಾರೋ ನೀವಲ್ಲ? ಹೇಳ್ರು, ಯಾಕೆ ನನ್ನ ಕಟ್ಟಾಕಿದ್ದೀರಾ? ಸೈಲೆನ್ಸ್. ಶಾಂತಿಯೇ ಇಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ. ನೀನೇನೋ ಇವ್ರಿಗೆಲ್ಲ ಬಾಸು? ಹೇಳೋ, ನನ್ನ ಯಾಕೋ ಕಿಡ್ನಾಪ್ ಮಾಡಿದ್ಯಾ? ಹೇಳಲ್ಲ. ನಿನ್ನ ಪ್ರಶ್ನೆಗಳಿಂದಾನೇ ಉತ್ತರ ಮಾಡು. ನಿಮ್ಮಪ್ಪನ ಆಸ್ತಿ ಎಷ್ಟಿರ್ಬೋದು? ನಿಮ್ಮಪ್ಪನಿಗೆ ನೀ ಎಷ್ಟು ಮುಖ್ಯ? ನಿಮ್ಮಪ್ಪ ನಿನಗೆ ಎಷ್ಟು ಖರ್ಚು ಮಾಡಕ್ ರೆಡಿ ಇದ್ದಾನೆ? ನಿನ್ನ ನಿಖರವಾದ ಬೆಲೆ ಎಷ್ಟು? ಹೇಳಲ್ಲ. ನಿಮ್ಮಪ್ಪನ ಫೋನ್ ಮಾಡ್ತೀಯಾ? ಮಾಡಲ್ಲ ಕಣೋ. ಯಾರಿಗೆ ಫೋನ್ ಮಾಡ್ತೀಯಾ? ಯಾರಿಗ ಮಾಡಲ್ಲ ಕಣೋ. ಏನ್ ಬೇಕಾದ್ರೂ ಮಾಡ್ಕೊ ಹೋಗ. ನನ್ಗೆ ಕೊಡ್ತೀಯ? ಶಿವು, our very well treated customer is our running advertisement. ನಾವು ಯಾವ ಕಸ್ಟಮರ್ನ ಚೆನ್ನಾಗಿ ನೋಡ್ಕೊಳ್ತೀವೋ ಅವರೇ ನಮ್ಮ ನಡೆದಾಡುವ ಜಾಹೀರಾತು. ಅದು ಬೇರೆ, ನಮ್ಮ ಹುಡುಗನ ಮುಖ ಬೇರೆ. ನೋಡು, ಒಂದು ಪ್ರಾಡಕ್ಟ್ ನ ಡೆಲಿವರಿ ಮಾಡೋ ತನಕ ಅದಕ್ಕೆ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಅವ್ರ ಅಪ್ಪ ಅಮ್ಮನೇ ಇವ್ನು ನನ್ ಮಗ ಅಲ್ಲ ಅನ್ಬಿಟ್ರೆ ಇವನು ಕತ್ತರಿಸಿದ್ರು ಪರವಾಗಿಲ್ಲ, ಇವನ್ ಮುಖ ಮಾತ್ರ ಚೆನ್ನಾಗಿರ್ಬೇಕು. ಅವನ್ನ ಮಾತಾಡಿಸ್ತಾ ಇರಿ. ನಮ್ ಕಸ್ಟಮರ್ಗೆ ಮನೋರಂಜನೆಗೆ ಏನು ಕೊರತೆ ಆಗ್ಬಾರ್ದು. ಏನೋ ಇದು ಹೊಸ ಚಾಕು ಮಚ, ಹಂಗೆ ಚುಚ್ಚಿದ ಕಾಲದ ಐತೆ ಬಂದ್ಬಿಡ್ಬೇಕು. ಬಾಸ್ ಪ್ಲೀಸ್ ಬಾಸ್. ಹಿಂದೆ ಅವನ್ ಚಿಕ್ಕ ಹುಡುಗ, ಅವನು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನಗ್ ನೀವ್ ಇಂಪಾರ್ಟೆಂಟ್. ನೀನೇ ಕಣ. ಹೋಗ ನೀನಿಂದೆ. Don't play games with me, boy.
ಹತ್ರ ಹಣ ಇತ್ತು, ನನ್ನ ಹತ್ರ ಅದ್ರ ಆಸೆ ಇತ್ತು. ನಮ್ಮಿಬ್ರ ಹತ್ರ ಏನಿತ್ತು ಅಂತ ಯಾವತ್ತೂ ನೋಡಿರ್ಲಿಲ್ಲ. ನೀನು ಇದ್ದೆ, ನಾನು ಇದ್ದೆ. ಸಾಯುವಾಗ ಅಟ್ಲೀಸ್ಟ್ ನಿಜ ಜೀವನಕ್ಕೆ ಬಂದು ಸಾಯಿ.